ವಿಸ್ತಾರ ನ್ಯೂಸ್ನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಸ್ತಾರ ಪೋಲಿಂಗ್ ಬೂತ್ಗೆ ಸಾವಿರಾರು ಕರೆಗಳು ಬಂದಿದ್ವು. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ನಾವು ಸ್ವೀಕಾರ ಮಾಡಿದಂಥ ಕರೆಗಳು ಬರೋಬ್ಬರಿ 7396 ಕರೆಗಳು. ನಾವು ಸ್ವೀಕಾರ ಮಾಡಿದಂತಹ ಕರೆಗಳೇ ಎಷ್ಟು? 7396. ಇನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥ ಕರೆಗಳು ಊಹಿಸಲ ಸಾಧ್ಯ. ಸಾವಿರಾರು ಸಂಖ್ಯೆಯಲ್ಲಿ ಫೋನ್ಗಳು ಬಂದವು, ಕರೆಗಳು ಬಂದವು. ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಿದ್ದು 7390. ವಿಸ್ತಾರ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಫಲಿತಾಂಶವನ್ನು ಇಡ್ತಾ ಇದ್ದೀವಿ. ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಪರವೇ ಹೆಚ್ಚಿನ ಒಲವು ವ್ಯಕ್ತವಾಗಿದೆ. ತುಂಬಾನೇ ನಿರೀಕ್ಷಿತ ಅಂತ ಹೇಳಬಹುದು. ಶಿವಮೊಗ್ಗದಲ್ಲಿ ಬಿಜೆಪಿ ಪರವಾಗಿ 5,000ಕ್ಕೂ ಮಿಕ್ಕ ಮತಗಳು. ಕಾಂಗ್ರೆಸ್ಗೆ 2,229 ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಿಜೆಪಿಯೇ ಮೇಲುಗೈ ಸಾಧಿಸೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 69% ಮತಗಳು, 69%. 5,122 ಮತಗಳು ಬಿ.ವೈ. ರಾಘವೇಂದ್ರ ಅವರಿಗೆ ಬಂದಿದೆ. ಪಕ್ಕದಲ್ಲಿ ನೀವು 30% ಮತ ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಕಾಂಗ್ರೆಸ್ನ ಅಭ್ಯರ್ಥಿಗೆ 30% ಮತ ಬಂದಿದೆ. 2,229 ಮತಗಳು, 2,229 ಮತಗಳು, 63%, 30%. ಗಮನಿಸ್ತಿ ಇನ್ನೊಮ್ಮೆ ಗಮನಿಸಿ ನೀವು, 69% ಬಿಜೆಪಿಯ ಮತಗಳು ಶೇಕಡಾವಾರು ತೋರಿಸ್ತಾ ಇದ್ದೀನಿ. 5,122 ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಪಡೆದಿದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿ ಬರೇ 30%. ಇನ್ನು ಉಳಿದಂಥ 1% ಇದೆಯಲ್ಲ, ಅದು ಇತರೆ 1% ಮತ. ವಿಸ್ತಾರ ನ್ಯೂಸ್ ಪ್ರಕಟಿಸ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶ. ನೀವು ಕೂಡ ಗಮನಿಸಿದ್ರಿ. ಇಲ್ಲಿ ನೋಡಿ, ಬಿಜೆಪಿ 5,122 ಮತಗಳನ್ನು ಪಡ್ಕೊಂಡಿದೆ, 69% ಮತ ಇದೆ. ಈ ಕಡೆಯಿಂದ ಕಾಂಗ್ರೆಸ್ ಅನ್ನು ನೀವು ಗಮನಿಸಬಹುದು, 2,229 ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಪರ್ಸೆಂಟೇಜ್ ವೈಸ್ ನೋಡಿದ್ರೆ 30% ಮತಗಳು, 69% ಮತ. ಇನ್ನೊಂದು ಕಡೆಯಿಂದ 30% ಮತ. ಇನ್ನು ಇತರೆ ಅಂತ ಹೇಳಿದವರು 1% ಮತದಾರರಿದ್ದಾರೆ. ಇದು ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಜನರ ಆಯ್ಕೆ ಬಿಜೆಪಿ ಅನ್ನೋದು ಸ್ಪಷ್ಟವಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನು ಬಿಜೆಪಿ 5,122 ಮತಗಳನ್ನು ಪಡೆಯಿತು, ಕಾಂಗ್ರೆಸ್ 2,229 ಮತಗಳನ್ನು ಪಡೆಯಿತು. ಇತರೆ 45 ಮತಗಳನ್ನು ಪಡೆದರು. ಪರ್ಸೆಂಟೇಜ್ ವೈಸ್ ಕಾಂಗ್ರೆಸ್ 30%, ಬಿಜೆಪಿ 69% ಮತಗಳನ್ನು ಪಡೆದಿದೆ. ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ. ಆದರೆ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು, 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಸೊರಬ ಆಗಿರ್ಬೋದು, ಸಾಗರ ಆಗಿರ್ಬೋದು, ಭದ್ರಾವತಿ, ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಹಾಗಾಗಿ ಈ ಬಾರಿ ಸ್ವಲ್ಪ ಕಷ್ಟ ಇರ್ಬೋದೇನೋ, ನೆಕ್ ಟು ನೆಕ್ ಫೈಟ್ ಇರ್ಬೋದೇನೋ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಬಿ.ವೈ. ರಾಘವೇಂದ್ರ ಅವರೇನು ಕಡಿಮೆನಾ? ಬೈ ಎಲೆಕ್ಷನ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಸೋಲಿಸಿದ್ರು. ಅದಾದ ಬಳಿಕ ಕಳೆದ ಎಲೆಕ್ಷನ್ನಲ್ಲಿ ಮಧು ಬಂಗಾರಪ್ಪನವರ ವಿರುದ್ಧ 2,80,000 ಮತಗಳಷ್ಟು ಲೀಡ್ನಲ್ಲಿ ಗೆದ್ದುಕೊಂಡಿದ್ರು ಬಿ.ವೈ. ರಾಘವೇಂದ್ರ ಅವರು. ಇನ್ನು ಶಿವಮೊಗ್ಗದಲ್ಲಿ ಬಿ.ವೈ. ರಾಘವೇಂದ್ರಗೆ ಅಭೂತಪೂರ್ವ ಜಯ ಸಿಕ್ಕಿದೆ. ಮಲೆನಾಡಿನ ಜನ ಮತ್ತೊಮ್ಮೆ ಬಿ.ವೈ. ರಾಘವೇಂದ್ರ ಅವರಿಗೆ ಅಭಿವೃದ್ಧಿಗೆ ಜೈ ಎಂದಂತೆ ಕಾಣಿಸ್ತಾ ಇದೆ. ಹಾಲಿ ಸಂಸದರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಜನ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅಷ್ಟೊಂದು ಒಲವಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪರ ಮತದಾರರ ಒಲವು ತುಂಬಾನೇ ಕಡಿಮೆ ಇದೆ. 69%, 30%, ಬರೇ 30% ಮಾತ್ರ ಮತಗಳನ್ನು ಕೊಟ್ಟಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ 2,229 ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ. ಹಿರಿಯ ಪತ್ರಕರ್ತರು ನಾಗರಾಜ್ ನೆರಗೆ ಅವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಫಲಿತಾಂಶದ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ನೆರಗೆ ಸರ್, ಈ ಫಲಿತಾಂಶವನ್ನು ನೋಡಿದಾಗ ಬಹಳ ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ಲಿಲ್ಲ, ನಿರೀಕ್ಷಿತ ಅಂತ ಅನಿಸ್ತು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಬಲವನ್ನು ಹೆಚ್ಚಿಸಿಕೊಂಡಿತ್ತು ಅಂತ ಈ ಚುನಾವಣೆಯಲ್ಲಿ. ಒಂದು ಕಡೆ ಸಾಗರ ಆಗಿರ್ಬೋದು, ಸೊರಬ ಆಗಿರ್ಬೋದು, ಭದ್ರಾವತಿ, ಈ 3 ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು, 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು. ಹಾಗಾಗಿ ಟಫ್ ಫೈಟ್ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಏನಾಗ್ಬೋದು ಶಿವಮೊಗ್ಗದಲ್ಲಿ? ಇಲ್ಲ, ಈಗ ನೀವು ಮಾಡಿರೋ ಸಮೀಕ್ಷೆ ತುಂಬಾ ಪ್ರೀ ಮೆಚೂರ್ ಅಂತ ವೈಯಕ್ತಿಕವಾಗಿ ನನಗೆ ಅನಿಸ್ತದೆ. ಮತ್ತೆ ಇದೊಂದು
ಸೀಮಿತ, ಅಂದ್ರೆ ಒಂದು ಕ್ರೀಮಿ ಲೇಯರ್ನ ಜನ ಮಾತ್ರ ಇದನ್ನ ವೋಟ್ ಮಾಡೋವಂಥವ್ರು. ಓಕೆ. ಆಮೇಲೆ ನಿರೀಕ್ಷಿತ, ಅಂದ್ರೆ ಈಗ ಕಾಂಗ್ರೆಸ್ಸಿನ ಪ್ರಚಾರ ಇನ್ನು ಟೇಕ್ ಆಫೇ ಆಗಿಲ್ಲ. ಆದ್ರೆ ಬಿಜೆಪಿ ಈಗಾಗಲೇ ಸಾಕಷ್ಟು ಮುಂಚೂಣಿಲಿದೆ. ಹಾಲಿ ಸಂಸದರಿದ್ದಾರೆ. 3 ಬಾರಿ ಅವರು ಸಂಸದರಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಂದ್ರೆ ಪ್ರಚಾರ ದೃಷ್ಟಿಯಿಂದ ತುಂಬಾನೇ ಮುಂದೆ ಬಿಜೆಪಿ ಅವರು ಇದ್ದಾರೆ. ಹಾಗಾಗಿ ಈ ಓಟು ಏನು ಈಗ ತುಂಬಾ ಆಗ್ಲೇ ನಾನು ಹೇಳಿದಾಗೆ ಪ್ರಿಮೆಚ್ಯೂರ್ ಅನ್ಸಿದ್ರು ಕೂಡ ನಿರೀಕ್ಷಿತ ಅಂತ ಹೇಳ್ಬೋದು. ಯಾಕಂದ್ರೆ ಈ ವೋಟ್ ಮಾಡಿದಾರೆ ಈಗ 17 ಲಕ್ಷ ಚಿಲ್ಲರೆ 60,000 17,60,000 ಮತದಾರ ಇರೋ ಕ್ಷೇತ್ರದಲ್ಲಿ ಖಾಲಿ 7,000 ಚಿಲ್ಲರೆ ಜನ ವೋಟ್ ಮಾಡಿದ್ದನ್ನ ನಾವು ಯಾವ ರೀತಿಯಲ್ಲೂ ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋ ರೀತಿಯಲ್ಲಿ ಒಂದು ಮುಂಚೂಣಿ ಈಗಂದ್ರೆ ಈ ನಗರವಾಸಿಗಳು, ನನ್ನ ಪ್ರಕಾರ ಈಗ ಏನಂದ್ರೆ ನಗರವಾಸಿಗಳು ಹೆಚ್ಚು ಇದನ್ನ ವೋಟಿಂಗ್ ಮಾಡಿರ್ಬೋದು ಅಂತ ನನ್ನ ಗ್ರಹಿಕೆ. ಸೊ ಈ ಗ್ರಹಿಕೆಯನ್ನು ಆಧಾರವಾಗಿ ಸಣ್ಣ ಇಂಟರಪ್ಷನ್, ಸಾರಿ. ನಾವು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದಂಥ ಪ್ರಶ್ನೆಗಳಿದೆಯಲ್ಲ, ಕೇವಲ ನಿಮಗೆ ಯಾರು ಬೇಕು ಆಯ್ಕೆ ಮಾಡಿ ಅಂತ ಮಾತ್ರ ಕೇಳಲಿಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ನಗರ ಪ್ರದೇಶವೋ, ಮಹಿಳೆಯರೋ, ಪುರುಷರೋ, ಅಥವಾ ಗ್ರಾಮೀಣ ಪ್ರದೇಶದಿಂದ ಮಾಡ್ತಾ ಇದ್ದೀರೋ, ಅದರ ಜೊತೆಗೆ ಇವತ್ತಾದಂಥ ಒಂದಷ್ಟು ಘಟನೆಗಳು, ಈಶ್ವರಪ್ಪನವರು ನಾವೇನು ರೆಬಲ್ ಆಗಿ ನಿಲ್ತೀನಿ ಅಂತ ಹೇಳಿರೋದು, ಎಲ್ಲ ಸಂಗತಿಗಳನ್ನು ಅವ್ರಿಗೂ ವಿವರಿಸಿದ್ವಿ. ವಿವರಿಸಿದ ನಂತರ ಅವರಿಂದ ನಾವು ಆಯ್ಕೆ ಪಡ್ಕೊಂಡ್ವಿ ಅಂತ. ಗೋ ಆನ್ ಸರ್. ಸರಿ, ಅದು ನಮ್ಗೆ ಈಗ ಕ್ಲಾರಿಟಿ ಇಲ್ವಲ್ಲ. ಗ್ರಾಮೀಣ ಪ್ರದೇಶದ ಎಷ್ಟು ಮತದಾನ ಆಗಿದೆ, ನಗರ ವಾಸಿಗಳು ಎಷ್ಟು ಜನ ಮತದಾನ ಆಗಿದೆ, ಆ ತರ ಕ್ಲಾರಿಟಿ ಸಿಕ್ಕಾಗ ಒಂದಷ್ಟು ಇನ್ನಷ್ಟು ಸ್ಪಷ್ಟತೆ ಬರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಈಗಿನ ಪ್ರೆಸೆಂಟ್ ಸಿನಾರಿಯೋ ನೋಡಿದ್ರೆ ಬಿಜೆಪಿಯ ಮುಂಚೂಣಿಯಲ್ಲಿ ಇರೋದು ಅದು ಸತ್ಯ ಕೂಡ ಹೌದು. ಯಾಕಂದ್ರೆ ಅವರು ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಇವನ್ ಸೋಷಿಯಲ್ ಮೀಡಿಯಾ ಆಯ್ತು, ಮಾಧ್ಯಮಗಳಲ್ಲಾಯ್ತು, ಆಮೇಲೆ ಪ್ರೆಸೆಂಟ್ MP ಇರೋದ್ರಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಂದ್ರೆ ದಿನನಿತ್ಯವೂ ಅಭ್ಯರ್ಥಿಯಾಗಿ ಒಬ್ಬ ಸಂಸದರಾಗಿ ಜನಸಂಪರ್ಕದಲ್ಲಿ ರಾಘವೇಂದ್ರ ಅವರು ಇದ್ದಾರೆ. ಆ ಕಾರಣಕ್ಕಾಗಿ ಸಹಜವಾಗಿ ಅವರಿಗೆ ಒಂದು ಮುನ್ನಡೆ ಸಿಕ್ಕಿದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮೊದಲೇ ಘೋಷಣೆ ಮಾಡಿದ್ರು ಕೂಡ ಈ ತನಕ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದಿಲ್ಲ. ಅಭ್ಯರ್ಥಿಯಾಗಿ ಹಿಂದೆ ಅವರು ಅವ್ರದೇ ಊರು, ತವರು ಮನೆ ಬಂದು ಹೋಗ್ತಾ ಇರ್ತಾರೆ, ಅದು ಸರಿ. ಆದ್ರೆ ಕಾಂಗ್ರೆಸ್ಸಿನ ಲೋಕಸಭಾ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಇದುವರೆಗೂ ಬಂದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಕೂಡ ವೋಟರ್ಸ್ ಮೇಲೆ ಪರಿಣಾಮ ಬೀರಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಮೇಲಾಗಿ ಈಶ್ವರಪ್ಪನವರು ಅವರು ಏನು 2 ದಿನದಲ್ಲಿ ಅವರ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿಯಲ್ಲಿ ಟಿಕೆಟ್ ನ ಪಕ್ಷ ನಿರಾಕರಿಸಿದ್ರಿಂದ ತುಂಬಾನೇ ಬಂಡಾಯ ಇದ್ದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ಗಳು ಕೂಡ ಈ ನಿಮ್ಮ ವೋಟಿಂಗ್ ಮೇಲೆ ಪರಿಣಾಮ ಬೀರಿರಬಹುದು ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಈಶ್ವರಪ್ಪನವರು ದೊಡ್ಡ ನಾಯಕರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಭಾವವನ್ನು ಇಟ್ಕೊಂಡಂತವರು. ಶಿವಮೊಗ್ಗದಲ್ಲಿ ಸಾಕಷ್ಟು ಕೆಲಸವನ್ನ ಆ ಪಕ್ಷಕ್ಕಾಗಿ ಮಾಡಿದ್ದಾರೆ. ಅವರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಬಂಡಾಯದ ಧ್ವನಿಯನ್ನ ಈಗ ಎತ್ತಿದ್ದಾರೆ. ಈಗ 16ನೇ ತಾರೀಕು ಅವರು ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋರಿದ್ದಾರೆ. ಆದರೆ ನನಗನ್ಸಿದ ಪ್ರಕಾರ ಈಶ್ವರಪ್ಪನವರು ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದು ಖಚಿತ ಇಲ್ಲ. ಯಾಕಂದ್ರೆ ಅವರು ಪಕ್ಷ ಮತ್ತೆ ಪಕ್ಷ ಸಿದ್ಧಾಂತ, ಪಕ್ಷವನ್ನೇ ತಾಯಿ ಅಂತ ಹೇಳ್ಕೊಂಡ ಬಂದಂತ ನಿಷ್ಠಾವಂತ ಬಿಜೆಪಿಗ. ಹಾಗಾಗಿ ಅವರು ಯಾವ ರೀತಿ ಅದನ್ನ ತಗೊಳ್ತಾರೆ, ಎಲೆಕ್ಷನ್ ನಿಲ್ತಾರೆ ಅಥವಾ ಏನು ಹೆದರ್ಸ್ಲಿಕ್ಕೆ ಮಾಡ್ತಾ ಇದಾರೋ, ಅಂದ್ರೆ ಹೆದರ್ಸಿದ್ರೆ ಈಗೇನೋ ಟಿಕೆಟ್ ಚೇಂಜ್ ಆಗೋ ಸಾಧ್ಯತೆಗಳೇನು ಕಡಿಮೆ ಇದಾವೆ. ಆದ್ರೆ ಅವರು ಹಾವೇರಿಯಲ್ಲಿ ಟಿಕೆಟ್ ಅನ್ನು ಕೇಳಿದ್ರು, ಶಿವಮೊಗ್ಗದಲ್ಲಿ ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಅರ್ಥ, ಅದು ಲಾಜಿಕ್ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಹಾವೇರಿಯಲ್ಲಿ ಅವ್ರಿಗೆ ಹೆಚ್ಚು ಪ್ರಭಾವ ಇತ್ತು, ಅಲ್ಲಿಗೆಲ್ಲೋ ಸಾಮರ್ಥ್ಯ ಇತ್ತು ಅಂದ್ರೆ ಹಾವೇರಿಯಲ್ಲೇ ಹೋಗಿ ನಿಲ್ಬೇಕಲ್ವಾ ಬಂಡಾಯ. ಶಿವಮೊಗ್ಗದಲ್ಲಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದರ ಹಿಂದ್ಗಡೆ ಒಂದು ಗೂಢ ಅರ್ಥ ಇದೆ. ಅಂದ್ರೆ ಈಗ ಟಿಕೆಟ್ ಹಂಚಿಕೆಯ ಮುಂಚೂಣಿಯಲ್ಲಿ ಅಥವಾ ಪ್ರಭಾವಿ ಸ್ಥಾನದಲ್ಲಿ ಯಡಿಯೂರಪ್ಪನವರು ಸಂಸದೀಯ ಮಂಡಳಿ ಸದಸ್ಯರು, ಕೇಂದ್ರ ಚುನಾವಣಾ ಬಿಜೆಪಿದು. ಸೊ ಅವರ ಕ್ಷೇತ್ರದಲ್ಲಿ ಅಂದ್ರೆ ಅವರ ಪುತ್ರನೇ ಇಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಇಲ್ಲಿ ತಾವು ಬಂಡಾಯದ ಸ್ಪರ್ಧೆನೋ ಅಥವಾ ನಾನು ನಿಲ್ತೀನಿ ಅಂತನೋ ಅಥವಾ ಇಲ್ಲಿಂದ ಡ್ಯಾಮೇಜ್ ಆಗ್ತದೋ ಅಂತ ಆತರ ಒಂದು ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಅವರು ಸಭೆಯನ್ನು ಕರೆದಿದ್ದಾರೆ ಅನ್ನೋ ವಿಚಾರ ಇದೆ. ಹಾಗಾಗಿ ಈ ಅಂಶ ಕೂಡ ಇವತ್ತಿನ ಫಲಿತಾಂಶದ ಮೇಲೆ ಪರಿಣಾಮ ಬೀರುವುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರಾಜ್ ನೆರಗಿ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಶಿವಮೊಗ್ಗ ಕ್ಷೇತ್ರದ ಇವತ್ತಿನ ಫಲಿತಾಂಶ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.